ಕೊಪ್ಪಳದಲ್ಲಿ ಕೇಳಿಬಂದಿದ್ದ ಲವ್ ಜಿಹಾದ್ ಆರೋಪದ ಪ್ರಕರಣ ಈಗ ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ಆರೋಪಿ 2 ಮೊಬೈಲ್ನಲ್ಲಿ ಸಾವಿರ ಹುಡುಗಿಯರ ವಿಡಿಯೋಗಳು ಪತ್ತೆಯಾಗಿದೆ. ಪ್ರಮುಖವಾಗಿ ಒಂದು ಮೊಬೈಲ್ನಲ್ಲಿ 6,000 ವಿಡಿಯೋ ಇದ್ರೆ, 3,000 ಫೋಟೋ ಇದ್ರೆ, ಇನ್ನೊಂದು ಮೊಬೈಲ್ನಲ್ಲಿ 4,000 ಫೋಟೋ, 3,700 ವಿಡಿಯೋಗಳಿರೋದು ಗೊತ್ತಾಗಿದೆ. ಹಾಗೆ ಈ ಆರೋಪಿಗೆ ಅಂತಾರಾಜ್ಯದ ಲಿಂಕ್ ಇತ್ತು. ಹಾಗಾದ್ರೆ ಏನು ಮಾಡೋದಕ್ಕೆ ಹೊರಟಿದ್ದಾಯ್ತಾ, ಯಾರು ಈತನ ಮೂಲಕ ಏನು ಮಾಡಿಸೋಕೆ ಹೊರಟಿದ್ರು ಅನ್ನೋದರ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಕೂಡ ಇದೆ, ನೋಡ್ಕೊಂಡು ಬರೋಣ. ಕೊಪ್ಪಳ ಲವ್ ಜಿಹಾದ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್. ಆರೋಪಿಯ ಮೊಬೈಲ್ನಲ್ಲಿ ಸಾವಿರಾರು ವಿಡಿಯೋ. ಮುಸ್ತಫಾ ವಿರುದ್ಧ ಹಿಂದೂ ಸಂಘಟನೆಗಳಿಂದ ದೂರು. ಕೊಪ್ಪಳ ಜಿಲ್ಲೆಯಲ್ಲಿ ಲವ್ ಜಿಹಾದ್ ಮತ್ತು ಅಶ್ಲೀಲ ವಿಡಿಯೋ ಹಂಚಿಕೆಯ ಆರೋಪದ ಪ್ರಕರಣ ಸದ್ಯ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಪ್ರಕರಣದ ಕೇಂದ್ರಬಿಂದು ಮುಸ್ತಫಾ ಖಾದ್ರಿ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಮುಖಂಡ ಸಂಗಮೇಶ್ ಗಂಭೀರ ದೂರನ್ನ ದಾಖಲಿಸಿದ್ದಾರೆ. ಕಳೆದ 9ರಂದು ಮುಸ್ತಫಾ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಯುವತಿಯೊಂದಿಗೆ ಅಸಭ್ಯ ವರ್ತನೆ ಮಾಡ್ತಾ ಇರುವ ಮಾಹಿತಿ ಬಂದಿತ್ತು. ಹೋಗಿ ಪರಿಶೀಲಿಸಿದಾಗ ಮುಸ್ತಫಾ ಯುವತಿಯನ್ನ ಪ್ರೀತಿಸುತ್ತೇನೆ ಅಂತ ತಿಳಿಸಿದ್ದ. ಬಳಿಕ ಆತನ ಮೊಬೈಲ್ ತೆಗೆದುಕೊಂಡು ನೋಡಿದಾಗ ಒಂದು ಮೊಬೈಲ್ನಲ್ಲಿ 3,000 ಫೋಟೋ, 6,000 ವಿಡಿಯೋ, ಇನ್ನೊಂದು ಮೊಬೈಲ್ನಲ್ಲಿ 4,000 ಫೋಟೋ, 3,700 ವಿಡಿಯೋಗಳಿದ್ವು. 16 ಹೆಣ್ಣು ಮಕ್ಕಳ ಅಶ್ಲೀಲ ವಿಡಿಯೋಗಳಿದ್ದು, ಮಾನಸಿಕ ಹಿಂಸೆ ನೀಡಿರೋ ವಿಡಿಯೋ ಇದೆ. ಮುಸ್ತಫಾ ವಿಡಿಯೋಗಳನ್ನ ಇನ್ನೊಬ್ಬರಿಗೆ ರವಾನಿಸೋ ಸಾಧ್ಯತೆ ಇದೆ. ಹೀಗಾಗಿ ಮುಸ್ತಫಾ ಖಾದ್ರಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ದೂರನ್ನ ದಾಖಲಿಸಲಾಗಿದೆ. ಸಂಘಟನೆಯವರು ಬಂದು ಒಂದು ಮುಸ್ತಫಾ ಅಂತ ಹೇಳಿ ಹುಡುಗ, ಅವರ ಮೊಬೈಲಲ್ಲಿ ಅಶ್ಲೀಲ ಫೋಟೋಸ್ ಎಲ್ಲ ಇದ್ದಾವೆ, ಇದ್ರ ಬಗ್ಗೆ ತನಿಖೆ ಆಗಬೇಕು, ಬೇರೆ ಯಾವುದು ಹುಡುಗಿಯರ್ದಿದೆ ಅಥವಾ ಪೋರ್ನೋಗ್ರಫಿದಿದೆ ಅಂಥೇಳಿ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಅದು ನಮ್ಮ ಸೆನ್ನಿಂದ ಮತ್ತು ಮಹಿಳಾ ಸ್ಟೇಷನ್ನಿಂದ ನಾವು ತನಿಖೆಯನ್ನು ಮಾಡಿಸ್ತೇವೆ. ಇವರು ಸಂಘಟನೆಯವರು ಬಂದು ಇವತ್ತು ಆ ಮೊಬೈಲಲ್ಲಿ ಪೋರ್ನೋಗ್ರಾಫಿಕ್ ಫೋಟೋಸ್ ಇದ್ದು, ಸೊ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಮುಂದಿನ ತನಿಖೆ ಮಾಡ್ತೇವೆ. ಇದಕ್ಕೆ ಪ್ರತಿಯಾಗಿ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮುಸ್ತಫಾ ಪ್ರೀತಿಸುತ್ತಿದ್ದ ಎನ್ನಲಾದ ಯುವತಿ ಸುರಿತಾ ಈಗ ಕೊಪ್ಪಳ ನಗರ ಠಾಣೆಯ ಮೆಟ್ಟಿಲೇರಿದ್ದು, ನನ್ನನ್ನು ತಡೆದು ನಿಲ್ಲಿಸಿ ಹಲ್ಲೆ ಮಾಡಿ ನನ್ನ ಬಳಿ ಇದ್ದ ಮೊಬೈಲ್ ಕಿತ್ತುಕೊಂಡು ಹೋಗಿದ್ದಾರೆ, ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಪ್ರತಿ ದೂರನ್ನ ನೀಡಿದ್ದಾರೆ. ಈ ದೂರು ಪ್ರಕರಣದ ದಿಕ್ಕನ್ನೇ ಬದಲಿಸಿದೆ. ಅದ್ರ ಬಗ್ಗೆ ಅವರ ಮುಂದಿಂದು ಮೇಜರ್ ಇದ್ದಾರೆ ಇಬ್ಬರು, ಏನು ಕ್ರಮ ಕೊಡ್ತಾರೆ ಅಥವಾ ಏನು ಕಂಪ್ಲೇಂಟ್ ಕೊಡ್ತಾರೆ ಅದ್ರಂಗೆ ನಾವು ಕ್ಲೋಸ್ ಮಾಡ್ಕೊಳ್ತೀವಿ. ಇನ್ನು ಲವ್ ಜಿಹಾದ್ ಆರೋಪಿ ಮುಸ್ತಫಾ ಖಾದ್ರಿಗೆ ಹೊರ ರಾಜ್ಯದ ಲಿಂಕ್ ಇರೋದು ಕೂಡ ಬಯಲಾಗಿದೆ. ಮೂಲತಃ ಕೊಪ್ಪಳ ತಾಲೂಕಿನ ಕಂಪ್ಲಿ ನಿವಾಸಿಯಾಗಿರೋ ಮುಸ್ತಫಾಗೆ ಮುಂಬೈ ಹಾಗೂ ಗೋವಾದಿಂದ ಹಣ ಬರ್ತಿತ್ತು ಎನ್ನಲಾಗಿದೆ. ರಾಜ್ಯದ ಮಟ್ಕಾ ಬುಕ್ಕಿಗಳ ಜೊತೆಗೂ ಈತ ಸಂಪರ್ಕ ಇದ್ದ ಎನ್ನಲಾಗಿದೆ. ಸದ್ಯ 2 ಪ್ರಕರಣಗಳು ತನಿಖಾ ಹಂತದಲ್ಲಿವೆ. ಮುಸ್ತಫಾಗೆ ಐಟಿ ಆಕ್ಟ್ ಮತ್ತು ಮಟ್ಕಾ ವಿಚಾರದಲ್ಲಿ ನೋಟಿಸ್ ನೀಡಲಾಗಿದ್ದು, ವಿಚಾರಣೆ ಮುಂದುವರೆದಿದೆ. ಇನ್ನು ಕೇವಲ ಲವ್ ಜಿಹಾದ್ ಆರೋಪಕ್ಕೆ ಮಾತ್ರ ಈ ಪ್ರಕರಣ ಸೀಮಿತವಾಗಿಲ್ಲ. ಮುಸ್ತಫಾ ಖಾದ್ರಿಗೆ ಮುಂಬೈ ಮತ್ತು ಗೋವಾದಂತಹ ನಗರಗಳಿಂದ ಭಾರೀ ಪ್ರಮಾಣದ ಹಣ ವರ್ಗಾವಣೆಯಾಗುತ್ತಿದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಮಟ್ಕಾ ಬುಕ್ಕಿಗಳ ಜೊತೆಗೂ ನಂಟು ಹೊಂದಿರುವ ಬಗ್ಗೆ ಪೊಲೀಸರಿಗೆ ಮಹತ್ವದ ಸುಳಿವು ಸಿಕ್ಕಿದ್ದು, ಅಕೌಂಟ್ ಡೀಟೇಲ್ಸ್ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಕಂಪ್ಲೇಂಟ್ನಲ್ಲಿ ಈ ಥರ ಹೆಣ್ಣುಗಳನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಗಾಂಜಾ ಇರ್ಬೋದು, ಮಟ್ಕಾ ದಂಧೆಯಿಂದ ಅವನಿಗೆ ದುಡ್ಡು ಬರ್ತಿದೆ, ಆ ದುಡ್ಡಿನಿಂದ ಅಮಾಯಕ ಹೆಣ್ಣುಗಳನ್ನು ಬಲಿ ಪಡೆತಿದ್ದಾನೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟಿದೆ. ಅವನ್ನ ಬಂಧನ ಆಗಬೇಕು, ಅದ್ರ ಜೊತೆಗೆ ಅವನಿಂದ ಒಬ್ಬನೇ ಇಲ್ಲ, ಇದೊಂದು ಸಂಘಟಿತ ಕೃತ್ಯ ಇರೋದ್ರಿಂದ ಅದರಿಂದ ಯಾರ್ಯಾರಿದ್ದಾರೆ, ಹೊರಗಡೆಯ ಭಾಷೆಯಲ್ಲಿ ಬಳಸುವಂಥ ಲವ್ ಜಿಹಾದಿನ ಎಲ್ಲ ನೋಟಗಳು ಕಣ್ಣೋಟ ಇದರಲ್ಲಿ ಕಾಣ್ತಾ ಇದೆ. ಹಾಗಾಗಿ ಅದರಿಂದ ಯಾರ್ಯಾರಿದ್ದಾರೆ ಅವರನ್ನು ತಕ್ಷಣ ಬಂಧಿಸಬೇಕು. ಒಟ್ಟಾರೆಯಾಗಿ ಆರೋಪಿ ಮುಸ್ತಫಾ ಮೊಬೈಲ್ ಅನ್ಲಾಕ್ ಆದ ನಂತರವಷ್ಟೇ ಅಶ್ಲೀಲ ವಿಡಿಯೋಗಳ ಹಾವಳಿ ಮತ್ತು ಲವ್ ಜಿಹಾದ್ ಆರೋಪದ ಅಸಲಿಯತ್ತು ಹೊರಬರಬೇಕಿದೆ. ಪರಸ್ಪರ ದೂರು ಪ್ರತಿದೂರುಗಳ ನಡುವೆ ಕೊಪ್ಪಳ ಪೊಲೀಸರಿಗೆ ಪ್ರಕರಣ ಸಾಕಷ್ಟು ಸವಾಲಾಗಿದೆ. ಮುಕ್ಕಡಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.